ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಚೈತ್ರ ಕುಂದಾಪುರ ಹಾಗೇನೆ ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ದಿನ ಇರ್ತಾರೆ ಅಂತ ಸ್ಪರ್ಧಿಗಳು ಅಂದ್ಕೊಂಡಿದ್ರು. ಇವರು ಕೂಡ ನಮ್ಮ ಜೊತೆ ಗ್ರ್ಯಾಂಡ್ ಫಿನಾಲೆ ತನಕ ಇರ್ತಾರೆ ಅನ್ನೋ ಕಲ್ಪನೆಯಲ್ಲೇ ಅವರು ಆಟವನ್ನ ಆಡ್ತಾ ಇದ್ರು. ಆದ್ರೆ ಮೊನ್ನೆಯ ಆ ಒಂದು ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನಲ್ಲಿ ಸ್ಪರ್ಧಿಗಳಿಗೆ ಒಂದು ಅಚ್ಚರಿಯ ಘಟನೆ ನಡೆಯುತ್ತೆ. ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಸ್ಪರ್ಧಿಗಳಾಗಿ ಅಲ್ಲ, ಬರೀ ಗೆಸ್ಟ್ಗಳಾಗಿ ಅನ್ನೋದನ್ನ ಕಿಚ್ಚ ಸುದೀಪ್ ಅವರು ಹೇಳ್ತಾ ಇದ್ದಂತೆ ಉಳಿದವರು ಶಾಕ್ಗೆ ಒಳಗಾಗ್ತಾರೆ. ಅಂತೂ ತಮ್ಮ 1 ತಿಂಗಳ ಬಿಗ್ ಬಾಸ್ ಜರ್ನಿಯನ್ನ ಅಂತ್ಯಗೊಳಿಸಿ ಚೈತ್ರ ಕುಂದಾಪುರ ಹಾಗೂ ರಜತ್ ಅವರು ಹೊರಗಡೆ ಬರ್ತಾರೆ. ರಜತ್ ಅವರು ಹೊರಗಡೆ ಬರ್ತಾ ಇದ್ದಂತೆಯೇ ಎಲ್ಲ ವಾಹಿನಿಗಳು ಅವರನ್ನ ಸಂದರ್ಶನಕ್ಕೆ ಒಳಪಡಿಸಿವೆ. ಈ ಸಂದರ್ಭದಲ್ಲಿ ಬಹುತೇಕ ರಜತ್ ಅವರು ಎದುರಿಸಿದಂತಹ ಪ್ರಶ್ನೆಗಳು ಅಂದ್ರೆ ಅದು ಗಿಲ್ಲಿ ಹಾಗೂ ರಕ್ಷಿತಾ ಅವರಿಗೆ ಸಂಬಂಧಪಟ್ಟಂತೆ. ಗಿಲ್ಲಿ ಹಾಗೂ ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳು ರಜತ್ ಅವರನ್ನ ಎದುರಾದವು. ಈ ಕೆಲವು ಪ್ರಶ್ನೆಗಳಿಗೆ ಅಚ್ಚರಿಯ ಉತ್ತರವನ್ನ ರಜತ್ ಅವರು ಕೊಟ್ಟಿದ್ದಾರೆ. ಮುಖ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಅವರ ಸಂಬಂಧದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಚರ್ಚೆಗಳಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ರಜತ್ ಅವರಿಗೆ ಎದುರಾಯಿತು. ಗಿಲ್ಲಿ ಅವರನ್ನ ಏನಾದರೂ ಸೈಲೆಂಟ್ ಆಗಿ ರಕ್ಷಿತಾ ಅವರು ಲವ್ ಮಾಡ್ತಾ ಇದ್ದಾರಾ, ಆ ಕಾರಣಕ್ಕೆ ಅವರು ಕಾವ್ಯ ಹಾಗೂ ಸ್ಪಂದನ ಗಿಲ್ಲಿ ಜೊತೆ ಮಾತನಾಡೋದನ್ನ ಸಹಿಸಿಕೊಳ್ತಾ ಇಲ್ವಾ, ಅದಕ್ಕೆ ಕಾವ್ಯ ಹಾಗೂ ಸ್ಪಂದನ ಅವರ ವಿರುದ್ಧ ಕೋಪ ಮಾಡ್ಕೊಳ್ತಿದ್ದಾರಾ, ಅವರನ್ನ ನಾಮಿನೇಟ್ ಮಾಡ್ತಾ ಇದ್ದಾರಾ, ಟಾರ್ಗೆಟ್ ಮಾಡ್ತಾ ಇದ್ದಾರಾ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ರಜತ್ ಅವರಿಗೆ ಕೇಳಲಾಯಿತು. ಈ ಸಂದರ್ಭದಲ್ಲಿ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ರಜತ್ ಅವರು. ಗಿಲ್ಲಿ ಹಾಗೂ ರಕ್ಷಿತಾ ನಡುವೆ ಯಾವುದೇ ರೀತಿಯಾದಂತಹ ಪ್ರೀತಿ ಇಲ್ಲ. ಅವರಿಬ್ಬರ ನಡುವೆ ಇರೋದು ಒಂದು ಪರಿಶುದ್ಧವಾದಂತಹ ಸ್ನೇಹ. ಗಿಲ್ಲಿ ಅವರನ್ನ ಅನೇಕ ಬಾರಿ ರಕ್ಷಿತಾ ಬ್ರೋ ಅಂತ ಕರೆದಿದ್ದಾರೆ. ನಾನೇ ಅದನ್ನ ನೋಡಿದ್ದೀನಿ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಯಾವುದೇ ಕಾರಣಕ್ಕೂ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಹೊರಗಿನಿಂದ ನೂರಾರು ರೀತಿ ಜನ ಮಾತಾಡ್ಬೋದು, ಯಾಕಂದ್ರೆ ಅವ್ರು ಯಾರು ಕೂಡ ಒಳಗ್ ಬಂದು ಏನಾಗಿದೆ ಏನಾಯ್ತು ಅನ್ನೋದನ್ನ ನೋಡಿಲ್ಲ. ಹಾಗಾಗಿ ಅವರು ಆ ರೀತಿಯಾದಂತಹ ಒಂದಷ್ಟು ಕಮೆಂಟ್ ಪಾಸ್ ಮಾಡಿದ್ರೆ ಅಥವಾ ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಅದನ್ನ ಹೇಗೆ ನಂಬೋದಕ್ಕೆ ಸಾಧ್ಯ ಅಂತ ರಜತ್ ಹೇಳಿದ್ದಾರೆ. ನಾನು ಹತ್ತಿರದಿಂದ ನೋಡಿದ್ದೇನೆ, ರಕ್ಷಿತಾ ಹಾಗೂ ಗಿಲ್ಲಿಯ ಮಧ್ಯೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಅವರಿಬ್ಬರ ನಡುವೆ ಇರೋದು ಒಂದು ಸುಂದರವಾದಂತಹ ಸ್ನೇಹ ಅಷ್ಟೇ ಅಂತ ರಜತ್ ಅವರು ಹೇಳಿದ್ದಾರೆ. ಹಾಗೇನೆ ಸ್ಪಂದನ ಹಾಗೂ ಕಾವ್ಯ ಅವರನ್ನ ಅವರು ಟಾರ್ಗೆಟ್ ಮಾಡೋದಕ್ಕೆ ಪ್ರಮುಖ ಕಾರಣ ಅವರಿಬ್ಬರು ಗಿಲ್ಲಿ ಜೊತೆ ಇರೋದಕ್ಕಲ್ಲ, ಕಾವ್ಯ ಹಾಗೂ ಸ್ಪಂದನ ಅನೇಕ ಬಾರಿ ರಕ್ಷಿತಾ ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ, ಆಕೆಯನ್ನ ಟ್ರಿಗರ್ ಮಾಡ್ತಾರೆ. ಹಾಗಾಗಿ ಆಕೆ ಕೋಪಗೊಳ್ತಾಳೆ. ಕೋಪಗೊಂಡಂತಹ ಸಂದರ್ಭದಲ್ಲಿ ಆಕೆಗೆ ಯಾವ ರೀತಿ ಮಾತಾಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆಕೆಯ ಕಂಟ್ರೋಲ್ನಲ್ಲಿ ಇರಲ್ಲ. ಆ ಸಂದರ್ಭದಲ್ಲಿ ಆ ರೀತಿ ರಿಯಾಕ್ಟ್ ಮಾಡ್ತಾಳೆ. ಇನ್ನು ವೀಕ್ಷಕರೇ, ಈಗಾಗಲೇ ರಕ್ಷಿತಾ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಕೋಪ ಬಂದಾಗ ನಾನು ಪಟ್ಟಂತ ಹೇಳ್ಬಿಡ್ತೀನಿ, ನನ್ಗೇನ್ ಮಾಡ್ತಾ ಇದ್ದೀನಿ ಅನ್ನೋದು ಕೂಡ ಗೊತ್ತಾಗಲ್ಲ ಅಂತ. ರಜತ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಕೋಪ ಬಂದಾಗ ಆಕೆ ಆ ರೀತಿ ರಿಯಾಕ್ಟ್ ಮಾಡ್ತಾಳೆ. ಆಕೆ ತುಂಬಾನೇ ಇನೋಸೆಂಟ್ ಹುಡುಗಿ, ಆಕೆಯ ಮನಸ್ಸು ತುಂಬಾನೇ ಕ್ಲಿಯರ್ ಆಗಿದೆ. ಕೋಪ ಬಂದರೆ ಮಾತ್ರ ಆಕೆ ಮನುಷ್ಯ ಆಗಿ ಇರಲ್ಲ ಅಂತ ಹೇಳಿದ್ದಾರೆ. ಇನ್ನು ಗಿಲ್ಲಿ ಹಾಗೂ ರಕ್ಷಿತಾ ಮಧ್ಯೆ ಯಾವುದೇ ರೀತಿಯಾದಂತಹ ಪ್ರೀತಿ ಇಲ್ಲ. ರಕ್ಷಿತಾ ಮುಂದಿನ ದಿನಗಳಲ್ಲಿ ತನ್ನ ತಲೆಯಿಂದ ಸ್ಪಂದನ ಹಾಗೂ ಕಾವ್ಯ ಅವರ ಹೆಸರನ್ನ ತೆಗೆದ್ರೆ ಖಂಡಿತವಾಗ್ಲೂ ಆಕೆಗೆ ಒಳ್ಳೆಯದಾಗತ್ತೆ. ರಕ್ಷಿತಾ ಒಂದು ವೇಳೆ ಗೆದ್ರೆ ನಾನು ಸಂಭ್ರಮ ಪಡುವಷ್ಟು ಯಾರೂ ಕೂಡ ಸಂಭ್ರಮ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಅವಳು ಈ ಸೀಸನ್ನ ವಿನ್ನರ್ ಆದ್ರೆ ನಾನು ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋ ಮಾತನ್ನ ರಜತ್ ಅವರು ಹೇಳಿದ್ದಾರೆ. ಅಲ್ಲೇ ಗೊತ್ತಾಗತ್ತೆ ರಜತ್ ಅವರಿಗೆ ರಕ್ಷಿತಾ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಇದೆ, ಆಕೆ ಗೆಲ್ಬೇಕು ಅನ್ನೋ ಹಂಬಲ ಅವರಿಗೆ ಎಷ್ಟಿದೆ ಅಂತ. ಇನ್ನು ಸಾಕಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇತ್ತು, ಸೈಲೆಂಟ್ ಆಗಿ ಗಿಲ್ಲಿನ ರಕ್ಷಿತಾ ಲವ್ ಮಾಡ್ತಾ ಇದ್ದಾರೆ, ಹಾಗಾಗಿ ಆಕೆ ಆ ರೀತಿ ರಿಯಾಕ್ಟ್ ಮಾಡ್ತಾರೆ ಕಾವ್ಯ ಜೊತೆಗೆ ಹೆಚ್ಚಿನ ಸಮಯ ಅವರು ಗಿಲ್ಲಿ ಜೊತೆನೇ ಇರ್ತಾರೆ. ಹಾಗೆ ಧ್ರುವಂತ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ರಕ್ಷಿತಾ ತಲೆಯಲ್ಲಿರುವುದು ನಾನು ಹಾಗೂ ಗಿಲ್ಲಿ ಇಬ್ರು ಕೂಡ ಫಿನಾಲೆಗೆ ಹೋಗ್ಬೇಕು, ನಾವೇ ಕಪ್ಪನ್ನ ಗೆದ್ಕೊಂಡು ಹೋಗ್ಬೇಕು, ಗಿಲ್ಲಿ ಅಥವಾ ನನಗೆ ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಕೂಡ ಕಪ್ ಸಿಗಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಆಕೆಯ ಮೈಂಡ್ ಸೆಟ್ ಆ ರೀತಿ ಇದೆ ಅನ್ನೋ ಮಾತನ್ನ ಹೇಳಿದ್ರು. ಇದೀಗ ಧ್ರುವಂತ್ ಹೇಳಿರುವಂತಹ ಸ್ಟೇಟ್ಮೆಂಟ್ ಕೂಡ ಸಂಪೂರ್ಣ ಸುಳ್ಳು ಅನ್ನೋದನ್ನ ಸ್ವತಃ ರಜತ್ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆಕೆಯ ಮನಸ್ಸಿನಲ್ಲಿ ಅಂಥದ್ದು ಯಾವುದೇ ರೀತಿಯಾದಂತಹ ಭಾವನೆ ಇಲ್ಲ. ಹಾಗಾಗಿ
ಸುಖಾಸುಮ್ಮನೆ ಈ ರೀತಿ ಕಮೆಂಟ್ಗಳನ್ನು ಮಾಡೋದು, ಪೋಸ್ಟ್ಗಳನ್ನು ಮಾಡೋದು, ಟ್ರೋಲ್ಗಳನ್ನು ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಆಕೆಯದು ತುಂಬಾ ಪರಿಶುದ್ಧವಾದಂಥ ಮನಸ್ಸು ಅಂತ ರಜತ್ ಹೇಳಿದ್ದಾರೆ. ಆ ಮೂಲಕ ರಕ್ಷಿತಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಏನು ನೆಗೆಟಿವ್ ಸುದ್ದಿಗಳು ಹರಿದಾಡ್ತಾ ಇತ್ತು, ಗಿಲ್ಲಿ ಹಾಗೂ ರಕ್ಷಿತಾ ಮಧ್ಯೆ ಈ ರೀತಿಯಾದಂತಹ ಒಂದು ಸಂಬಂಧ ಇದೆ ಅಂತ, ಅದಕ್ಕೆ ಒಂದು ಕ್ಲಾರಿಟಿ ಕೊಡುವಂತಹ ಕೆಲಸವನ್ನ ರಜತ್ ಮಾಡಿದ್ದಾರೆ. ಆ ಮೂಲಕ ಈ ಒಂದಷ್ಟು ಗಾಸಿಪ್ಗಳು, ಒಂದಷ್ಟು ರೂಮರ್ಸ್ಗಳು ಏನು ಹರಿದಾಡ್ತಾ ಇದ್ವು ಅದೆಲ್ಲದಕ್ಕೂ ಕೂಡ ರಜತ್ ಅವರು ಬ್ರೇಕ್ ಅನ್ನ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ರಜತ್ ಅವರು ಗಿಲ್ಲಿ ಜೊತೆ ಕೂಡ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಕ್ಲೋಸ್ ಆಗಿದ್ರು, ಸ್ನೇಹಿತ ಅಂತ ಕರಿತಾ ಇದ್ರು. ಅವರನ್ನ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ರಕ್ಷಿತಾ ಗೆದ್ರೆ ನನಗೆ ತುಂಬಾ ಖುಷಿ ಅನ್ನೋ ಮಾತನ್ನ ಹೇಳಿರೋದು ಅಚ್ಚರಿಯನ್ನ ಮೂಡಿಸಿದೆ. ಆಕೆಗೆ ಗೆಲ್ಲುವಂತಹ ಎಲ್ಲ ಯೋಗ್ಯತೆ ಇದೆ, ತುಂಬಾ ಮೆಚೂರಿಟಿ ಕೂಡ ಇದೆ, ಹಾಗೇನೆ ತುಂಬಾ ಇನೋಸೆಂಟ್ ಕೂಡ. ಆಕೆ ಗೆದ್ರೆ ಖಂಡಿತವಾಗ್ಲೂ ನನಗೆ ತುಂಬಾ ಖುಷಿ ಆಗತ್ತೆ ಅಂತ ರಜತ್ ಹೇಳಿರೋದು ರಕ್ಷಿತಾ ಅವರ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಕೊಟ್ಟಿದೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.